ಹುಟ್ಟದಾಗಿಂದ ತಾಯಿ ಕಂಡಿಲ್ಲ. ಇದು ಮನ್ಯಾಗ ತೆಗಿದ್ದೈತ್ವ ಜಲಮಾತಿನ ಜೀರಿಗೆ ಹರಿತೈತ್ ನೋಡ್ ನಂದು. ಆಕಿ ಮಸಡಿನ ನೋಡೋದ್ ಬೇಡ. ತಣ್ಣಗ ಹೊಲ್ದಾಗ ಹೊತ್ತು ಮುಣಗ ಮಟ್ಟ ಕೆಲಸ ಮಾಡಿ ಸಂಜೆ ಮುಂದ್ ಮನಿಗೆ ಹೋದ್ರಾತ. ಮಳೆರಾಯ ಭೂಮಿ ಬಾಯಿ ತೆಗ್ದೈತಪ್ಪ. ಮಳೆ ಹನಿಗಾಗಿ ಕಣ್ ತೆಗಿಪ್ಪ ಯಪ್ಪ. ಎಷ್ಟು ದುಡಿದ್ರು ಕಣ್ಣಿಗೆ ಕಾಣಂಗಿಲ್ಲಕ್ಕಿಗೆ. ಯಾ ಜಲಮ್ದಾಗ ಕರ್ಮ ಮಾಡಿದ್ನೋ ಏನೋ, ಈ ಜಲಮ್ದಾಗ ಅನುಭವಿಸಾಕತ್ತೇನಿ. ನೀರಡಿಕೆ ಒಂದು ಆಗಾಕತ್ತೈತಿ. ಜಗಳ ಮಾಡಿ ಒಂದು ಬಾಟ್ಲಿ ನೀರು ತಗೋಲಿಲ್ಲ ನೋಡು, ಹಂಗ ಬಂದೆ. ಹೋಗ್ಲಿ ಬಿಡು. ಅಂತೇಲೆ ಒಂದಿಟ್ಟು ಅಡಿಕೆಲಿ ಐತೆ, ಅದನ್ನ ಹಾಕೊಂಡ್ರಾತ. ಜಗಳ ಮಾಡಿ ಏನು ತಿಂದಿಲ್ಲ. ಇವ ಯಾಕ ತಲೆ ಸುತ್ತ ಬಂದಂಗೆ ಆಕತಿ ಬಿಸಿಲಿಗೆ. ಆ ಹುಡುಗ ನನ್ನ ಮಗ ಬೆಳ್ಳಿ ಬಂದಂಗೆ ಬರ್ತೈತೆ ನೋಡಿ, ಸೇಮ್. ಒಂದಿಟ್ಟು ಮುಂದೆ ಹೋಗಿ ನೋಡೇ ಬರ್ತಾನೆ. ಅಯ್ಯ ನನ್ನ ಗಂಡ ನನ್ನ ಮಗ ಕುಡಿ ಬಂದಾರ. ಯಾರಿಗೆ ಗೊತ್ತವ್ರು ಹೇಳ್ಕಶಾಳ ಏನ ನ್ಯಾಯ ಮಾಡಿ ಹೊಲಕ್ಕೆ ಹೋಗ್ಯಾಳ ನೋಡಂತ ಹೇಳಿ ಅದಕ್ಕೆ ಬಂದ ನೀವ ಸಂಧಾನ ಕಾರ್ಯ ಮಾಡಾಕ. ಇವತ್ತೇನ್ರಿ ಯಾಕಾಗ್ಲಿ ನಾನು ಮಾತಾಡಂಗೇ ಇಲ್ಲ, ಸುಮ್ಮನೆ ಇರ್ತೇನೆ. ಇತ್ತಾಗ ಬಂದ್ರೆ ತಡಿ ನಮ್ಮ ಯಾಕೆ ಹೋಗ್ತೇನೆ ಹೊಲದ ಕಡೆ. ಮಾಡ ಮಟ ಜಗಳ ಮಾಡಿ ಕಳಿಸಿ ಮತ್ತೆ ಹೆಂಗೆ ಕಳಿಸಿ ಅವನ ಮಗನ್ನ ಮಾಡ್ತೇನೆ ತಡಿ. ನೋಡಿದ್ರು ನೋಡ್ಲಾರ್ದಂಗೆ ಇರ್ತಾನೆ. ಅವ್ರವ್ವ ಅಷ್ಟು ಒದರಾಡಿದ್ರು ಅಲ್ಲೇ ಇರ್ತಾನ, ಒಂದೇನು ಅನ್ನಂಗಿಲ್ಲ. ಈಗ ಎದಕ್ಕೆ ಬಂದಾನ ಹೊಲಕ್ಕೆ? ಅಲ್ಲ ಈ ನಮ್ನಿ ಬಿಸಿಲೈತಿ, ಆ ಹುಡುಗನ ಹೆಂಗೆ ಕರ್ಕೊಂಬಂದ ನೋಡಿ ಖಬರಿಗೇಡಿ. ಅವಂಗ ಹೇಳ್ತಿ ಮಕ್ಕಳು ಅನ್ನೋದ ಇಲ್ಲ, ಬರೀ ಅವು ಬೇಕಿದ್ರೆ ಸಾಕು, ಮತ್ತೊಬ್ರು ಯಾರು ಬೇಡ. ಯವ್ವ ಬೇ ಯವ್ವ, ಬೇಕಾದಟ್ಟು ಒದರ್ರಿ ನೀವು ಅಪ್ಪ ಮಗ ಅಲ್ಲೇ. ನಾ ಏನು ಹೋ ಅನ್ನಂಗಿಲ್ಲ. ಏ ಬೆಳ್ಳಿ ಎದಕ್ಕೆ ಒದರ್ತಿ ಆಕಿನ್ನ? ಆಕಿ ಓ ಅನ್ನಂಗಿಲ್ಲ, ತಗೋ ಅಷ್ಟು ಸರಳ. ಆಕಿ ನಿಮ್ಮವ್ವ ಹಗರ ಮಂಡಿಲ್ಲಕಿ ಮಂಡ್ರ ಕುಂಡಿ ತೊಗಲ್ಲದಾಳ ಆಕಿ. ಅಪ್ಪಾಜಿ ಮಂಡ್ರ ಕುಂಡಿ ತೊಗಲ್ಲ ಅಂದ್ರ ಅವ್ರ ಅಪ್ಪನ ಕುಂಡಿ ಮಂಡದವನೇ. ಥೋ ನಿಮ್ಮವ್ವನ ನಿಮ್ಮವ್ವನ ಹೋತಿಯಲ್ಲೇ ಎಲ್ಲಾನು ಒಟ್ಟು ತರ್ಕಾನ ನಿನಗ. ಅಯ್ಯ ಅಪ್ಪಾಜಿ ಬಿಡು, ನೀನ ಅಂದಿಪ್ಪ ಮಂಡ್ರ ಕುಂಡಿ ತೊಗೊಲಕ್ಕೆ ನಿಮ್ಮವ್ವ ಅಂದಿ, ಅದಕ್ಕೆ ಅಜ್ಜನ ಕುಂಡಿ ಏನ್ರ ಮಂಡಿದ್ವನ ಅಂತ ಕೇಳಿದೆ ನಾನು. ಏನ್ ತಪ್ಪು ಕೇಳಿ ನಾನು? ಈ ಕನ್ನಡ ಮೀಡಿಯಂ ಹುಡುಗರು ಕೂಡ ಮಾತಾಡ್ಬೇಕಂದ್ರೆ ಭಾಳ ಹುಷಾರಿರ್ಬೇಕು. ನಾ ತಗೋಲೇಪ ನಿಮ್ಮ ಅಜ್ಜನ ಕುಂಡಿ ಮಂಡಿದ್ವ. ತಡಿ ಅಪ್ಪಾಜಿ, ಅವನ್ನ ಅಲ್ಲೇ ಹೋಗಿ ಕರಿತೀನಿ. ತಡಿ ಇಲ್ಲಿ ಬಾಯಿಲ್ ಮುಂದೆ. ಅಪ್ಪಾಜಿ ಅವನ್ ಹೆಂಗ ರಂಬಸ ಮಂಜಿ ಬಾಯಿಲೆ. ನೀ ಬೇಕಾದಟ್ಟು ಹೋದ್ರ ನಾ ಏನು ಅನ್ನಂಗಿಲ್ಲ. ಆಕಿ ಹೂ ಅನ್ನಂಗಿಲ್ಲ, ನನಗೆ ಗುರ್ತೈತಿ. ತಡಿ ಒಂದಿಟ್ಟು ಮಾಡ್ತೀನಿ. ನಾ ಏನಂದ್ರು ಬರೇ ಹೂ ಅನ್ಬೇಕಾ ನೀನ? ಏನದಪ್ಪಾಜಿ ಹೂ ಅನ್ನದ? ಏ ಹುಚ್ಚೊಳೆ ಮಗನ, ಹೇಳ್ದಷ್ಟು ಮಾಡಲಿ. ನಾ ಏನಂತೀನಿ ಅದಕ್ಕೆ ಹೂ ಅಪ್ಪಾಜಿ ಅಂತ ಹೇಳಿ ಜೋರಾಗಿ ಅನ್ಬೇಕ. ಹಂಗಂದ್ರ ಅವು ಮಾತಾಡ್ತಾಳ? ಹೂನಲೇ ಅವ್ವ ಮಾತಾಡಿ ನೀನು ತಗೊಂಡು ಉಪ್ಪ ಕೊಡ್ತಾಳ. ಹಂಗಾರ ತಗೋ ಅಪ್ಪಾಜಿ. ಏ ಬೆಳ್ಳಿ, ಆ ನಿಮ್ಮವ್ಗ ಗುಲಾಬ್ ಜಾಮೂನ್ ತಂದಿದ್ವಿಯಲ್ಲೋ, ಎಲ್ಲಿಟ್ಟಿ ಅದನ್ನ ಚೀಲ ತಗೊಂಬ. ಅಪ್ಪಾಜಿ ಮತ್ತೆ ಅವು ಗಟ್ಟ ತಂದೇನ, ನನಗ್ ಕೊಡಂಗಿಲ್ಲನ? ಏ ಹಡ್ಸಿ ಮಗನ, ಯಾ ಗುಲಾಬ್ ಜಾಮೂನ್ ತಂದಿಲ್ಲ ನಾನು. ಹೂ ಅನ್ನಲೇ ಬರೇ. ಹೂ ಅಪ್ಪಾಜಿ. ಆ ನಿಮ್ಮವ್ಗ ಬಿಸಿ ಬಿಸಿ ಮಿರ್ಚಿ ಕಟ್ಟಿಸ್ಕೊಂಡ್ ಬಂದಿದ್ನಲ್ಲ, ಗಿರ್ಮಿಟು ಮಿರ್ಚಿ, ಎಲ್ಲಿಟ್ಟಿ ಅದನ್ನ ಚೀಲ ತಗೊಂಬ. ಇಲ್ಲಕಿ ತಂದು ಕೊಡಾಕಿ ಕೈಯಾಗ. ಯವ್ವ ಗುಲಾಬ್ ಜಾಮೂನ್ ಅಂತ, ಹಾ ಗಿರ್ಮಿಟ್ ಅಂತ. ಕೇಳಿದ ಕೂಡ ಬಾಯ ನೀರ ಬರತ್ತವ. ಅಷ್ಟಕ್ಕೆ ಸುಮ್ಮನೆ ಆದ್ರ ನೋಡಿ ಕರೆಯವಲ್ರ. ಹೂ ಅಪ್ಪಾಜಿ ಎಲ್ಲ ತಗೊಂಡ್ಬಂದೇನೆ ಅವ್ಗಂತ ಹೇಳಿ. ಮತ್ತ ತುಪ್ಪದಾಗ ಮಾಡಿದ್ದು ಮೈಸೂರು ಪಾಕ್ ತಂದಿದ್ನಲ್ಲೇ, ಅದನ್ನ ತಗೊಂಬಂದಿ ಇಲ್ಲ? ಹೂ ಅಪ್ಪಾಜಿ ಅದನ್ನ ತಗೊಂಡ್ಬಂದೇನಿ. ಯವ್ವ ತುಪ್ಪದಾಗ ಮಾಡಿದ್ ಮೈಸೂರು ಪಾಕ್ ಅಂತ. ಯವ್ವ ಏನ್ ಶಿವಿ ಇರ್ತೈತಿ ಯವ್ವ, ಬಾಯಿಗಿಟ್ಟು ಕೂಡ ಕರ್ಕ್ತತ್ ನೋಡು. ಅಯ್ಯ ಬಡ ಬಡ ಕರಿವಲ್ಲ ನೋಡಿ, ಎರಡು ಹೆಂಗ್ ನಿಂತಾವು, ತಿನ್ನಂಗಾಗೈತ್ ನನಗರ. ಈಗ ಹೋಗ ನಿಮ್ಮ ಅವನ್ ಕರ್ಕೊಂಬ ಬರ್ತಾಳ. ಯವ್ವ ಬಾರ್ಬೇ, ಇಲ್ಲಾಕ್ ನಿಂತಿದಿ? ಏ ಬೆಳ್ಳಿ ನೀ ಹೋಗಿ ನಡಕ್ ಬರ್ಬೇಡ ಜಗಳದಾಗ, ನಾ ಬರಂಗಿಲ್ಲ ಹೋಗು. ಏ ಬಾರ್ಬೇ, ಅಪ್ಪಾಜಿ ಕರ್ಯಾಕತ್ತತಿ ಬಾ. ಏ ಬಾಡ್ಯ ನೀ ಸಾಲಿ ಬಿಟ್ಟು ಬಂದಿಯೇನ ಏನ? 5 ಗಂಟೆಗೆ ಬಿಡ್ತದ ಸಾಲಿ, ಇಷ್ಟು ಲಗು ಯಾಕೆ ಬಂದಿ ನೀನು? ಹೊಲಕ್ ಕುಣ್ಕೊಂತ ಓಡಿ ಬಂದಿಯೇನ ಅರ್ಧಂಬರ್ಧ ಸಾಲಿ ಬಿಟ್ಟೆ? ಏನ್ ಮಾಡ್ಬೇಕ ಮನ್ಯಾಗಂತ ಒಡ ಬಂದ್ರಿ ಸಾಲಿ ಕಲ್ಸವು. ನೀ ಶಾಣ್ಯಾಗ ಬಾಡ್ಯ ತಿಳ್ಕೊಂಡು ಬೈಬೇ, ಹಂಗ ಬೈಯಾಕತ್ ಬಿಡ್ತೀಯಲ್ಲ. ನಮ್ಮ ಹೆಡ್ ಮಾಸ್ಟರ್ ಸುಟ್ಟಿ ಕೊಟ್ಟಾನ. ಅಲ್ಲಲ್ಲ ಮೊನ್ನೆ ನಮ್ಮಿಗೆ 15 ದಿನ ಕೊಟ್ರ, ಮತ್ತೇನ್ ಹೊಳ ಬಳ್ಳ ಸುಟ್ಟಿ ಕೊಟ್ರ ಅವ್ರು. ನಮ್ಮ ಹೆಡ್ ಮಾಸ್ಟರ್ ಹೇಂತಿ ಗಂಡ ಹುಡುಗ ನಡ್ದ ಅಂತವೆ, ಮತ್ತೆ ಅವ್ನು ನೋಡಕ್ ಹೋಗೋದ್ ಬೇಡನೆ ಪಾಪ ಮಗನ್ನ, ಅದಕ್ಕೆ ನಮ್ಗೆ ಸುಟ್ಟಿ ಕೊಟ್ಟಾನ ಅರ್ಧ ಒಪ್ಪತ್ತೆ. ಅಯ್ಯ ಅವಂದು ಬೇಷ್ ಐತ್ ಬಿಡು, ಮಗ ಹುಟ್ಟಿದ್ನಂತ ಹೇಳಿ ಸಾಲಿ ಸುಟ್ಟಿ ಕೊಟ್ಟಾನ. ಏನಾವಂತನ ಸಾಲಿ ಗೌರ್ಮೆಂಟ್ ಇಂದ. ಹೋಗ್ಲಿ ಬಿಡ್ಬೇ, ನನಗೊಂದಿಟ್ಟು ಸುಟ್ಟಿ ಕೊಟ್ರಿಲ್ಲ ಅರ್ಧ ಒಪ್ಪತ್ತೆ, ಹೊಲಕ್ ಬಂದೆ. ಏ ರಾಣಿ ಬಾರ. ಬೆಳ್ಳಿ ನಿಮ್ಮಪ್ಪ ರಾಣಿ ಅಂತ ಹೇಳಿ ಯಾರನ್ನು ಒದ್ರಕತ್ತಾನ? ನಿನ್ನದೇ ಅವ ರಾಜ ಆದ್ರ ನೀ ರಾಣಿ ಅಲ್ಲವೇ? ಖರೇನ ಒಂದ್ ರೀತಿಯಿಂದ ಹಂಗಾಗೈತಿ. ನಿಮ್ಮಪ್ಪ ರಾಜ, ನಾ ರಾಣಿ, ನಿಮ್ಮಮ್ಮ ಕಳ್ಳ, ನೀ ಪೊಲೀಸ್. ಏ ಯಾಕೆ ಬೇ ನಮ್ಮಮ್ಮ ಕಳ್ಳಿ ಅಂತ ನೀನ? ನಮ್ಮಮ್ಮ ಭಾರಿ ಚಲೋ ಅದಾಳ. ಏ ಹೋಗಬೇಡ, ಜಾತಿ ಬಿಟ್ಟು ಜಾತ್ರೆಗೆ ಹೋಗ್ತೇನೆ ನೀನು. ನಡಿ, ನಿಮ್ಮಮ್ಮ ನಿಮ್ಮಪ್ಪ ನೀನು ಬಾ ಚಲೋ ಅದಿರಿ, ನಾ ಬೆಕ್ ಚಲೋ ಇಲ್ಲ, ನಾ ಹೊಂದಾಗಿರ್ತೇನೆ. ನಡ್ರಿ ಹೋಗ್ರಿ ಮನೆಗೆ. ಹಂಗಲ್ಬೇ ಯವ್ವ, ನೀನು ಚಲೋ ಅದಿವೇ. ಸಾಕು ಮಾತಾಡಿದ್ದು, ಬಾರಲೆ. ಉಪವಾಸ ಅದಿ ಮುಂಜಾಲಿಂದ, ಎಷ್ಟು ಮಾತಾಡಿ ಜಲಮ ಸಣ್ಣೆ ಮಾಡ್ಕೊಂತಿ? ನನಗೇನಾರ ಯಾಕೆ ಆಗೋಲ್ದು ಬಿಡು, ಯಾಕೆ ತಲೆ ಕೆಡಿಸ್ಕೊಂತೀರಿ ನೀವು? ಬಾರ್ಬೇ, ಬಿಸಿ ಬಿಸಿ ಮಿರ್ಚಿ ತಂದೆ ತಪ್ಪಾಜಿ, ಬಾ ತಿನ್ಬಾ. ಬರ್ಲಿಕ್ರ ನನ್ನ ಮೇಲೆ ಆಣ್ ನೋಡ್ಬೇ. ನಡಿಪ ನಿಂದರ ಆಗ್ಲಿ. ಮಂಜಿ ಮುಂಜಾನೆ ಎದ್ದಕ್ಕೆ ಹಂಗ ಬಂದಿ ಅಂತಲ್ಲ ಹೊಲಕ್ಕ ಉಪವಾಸ?
ನಾ ತಿಂದು ಬದಿಕೆರ ಏನ್ ಮಾಡೋದೈತಿ? ಆ ಮಗನ್ ಮಕ ನೋಡ್ತೀಯೋ ಏನಿಲ್ಲೋ ನಿಂದ ಅಟ್ಟ ವಿಚಾರ ಮಾಡ್ತೀಯೋ? ಅವನ್ ಸಂಬಂಧ ಇಷ್ಟ ತಡ್ಕೊಂಡು ಹೊಂಟೇನ್ ಮತ್ತ, ಇಲ್ಲಂದ್ರ ಯಾವಾಗ ಜೀವ ಕಳ್ಕೊಂಡ್ಬಿಡ್ತಿದ್ದೆ ನಾನು. ಪರಮಾತ್ಮ ಕೊಟ್ಟಿದ್ದ ಈ ಜೀವ ಏನ್ ಕಳ್ಕೊಂತಾರಲ್ಲ ಅವರ ನೋಡಿ ಇಡೀ ಪ್ರಪಂಚದಾಗ ದೊಡ್ಡ ಹುಚ್ಚರಂದ್ರ. ದೇವ್ರು ಕೊಟ್ಟಿದ್ದ ಈ ಜೀವನಾನ ಎದುರಿಸ್ಬೇಕು, ಏನಾರ ಸಾಧನೆ ಮಾಡ್ಬೇಕು. ಏನಾರ ಸಾಧನೆ ಮಾಡಾಕ ಮೊದ್ಲ ಮನ್ಯಾನರ್ದ ಬೆಂಬಲ ಬೇಕ. ಅಲ್ಲಲ್ಲಿ ನಿನಗೇನು ಕಡಿಮೆ ಆಗೈತ್ಲೆ ಮನ್ಯಾಗ? ಹಾ ಅಂದ್ರ ಹೂ ಅಂತೇನಿ, ಏನು ಕಡಿಮೆ ಆಗೈತಿ ನಿನಗ? ನನಗೆಲ್ಲ ಐತಿ ಮನ್ಯಾಗ, ಆದ್ರ ನೆಮ್ಮದಿನ ಇಲ್ಲ. ಬರೇ ತಿನ್ನಾಕ ಉಣ್ಣಾಕಿದ್ರ ತಗೊಂಡ್ ಏನ್ ಮಾಡ್ಲಿ, ನೆಮ್ಮದಿ ಬೇಕಲ್ ಮೊದ್ಲ. ಅಲ್ಲಲ್ಲಿ ಇರವ ನಾವ್ 4 ಮಂದಿ ಮನ್ಯಾಗ, ನೆಮ್ಮದಿ ಇಲ್ದಂತದ್ ಏನೈತಿ? ಐತಿಲ್ಲದ ನಿಮ್ಮವ್ವ ನಾನು ಜಲಮ ತಿನ್ನಾಕ. ಅಲ್ಲಲ್ಲಿ ಮಂಜಿ, ಅಕ್ಕಿಗೆ ವಯಸ್ಸಾಗೈತ್ಲಿ, ಏನಾರ ಒಂದ್ ಅಂದಾಳ ಅಂದ್ರ ಹೊಟ್ಯಾಗ ಹಾಕೋಬೇಕ್ ನೀನ. ಏನ್ ಹೊಟ್ಯಾಗ ಹಾಕೋಬೇಕ ದಿನ ಒಂದಕ್ಕೂ? ದಿನ ಮುಂಜಾನಿಂದ ಎಷ್ಟು ರೊಟ್ಟಿ ತಿಂತೀನಿ ನೀನ? ಹೆಚ್ಚು ಕಡಿಮೆ ಒಂದ್ 10 ರೊಟ್ಟಿ ತಿಂತೇನಿ. ಮತ್ತ ಅಲ್ಲಲ್ಲಿ 10 ರೊಟ್ಟಿ ಹೊಟ್ಯಾಗ ಇಟ್ಕೊಂತಿದ್ದಿ, ನಮ್ಮ ಅವ್ ಬೈದಿದ್ ಒಂದ್ ಮಾತ್ ಹೊಟ್ಯಾಗ ಇಟ್ಕೊಳಕ್ ಆಗುದಿಲ್ಲ ನಿನಗ? ಅಲ್ಲ ನಿನಗರ ಯಾರದಾರ? ನಿನಗ ತಾಯಿ ಇಲ್ಲ, ನಮ್ಮ ಅವ್ಗ ಹೆಣ್ಮಕ್ಳಿಲ್ಲ. ನೀವಿಬ್ರು ಹೊಂದ್ಕೊಂಡು ಹೋದ್ರ ನನಗೂ ಒಂದ್ ನೆಮ್ಮದಿ ಮನ್ಯಾಗ. ಹೊರಗಿಂದ ದುಡಿದು ಬಂದಿರ್ತೇನೆ, ನಿನ್ನ ಮಕ ಅತ್ತಾಗ ಆಕಿ ಮಕ ಇತ್ತಾಗಿರ್ತತಿ, ನನಗ್ ಊಟನ ಹೆಂಗ್ ಹೋಗತಿ? ಇರೋರು ನಾವು 4 ಮಂದಿ ಇದೇವ್ಲಿ, ಏನೇ ಒಂದ್ 10-15 ಮಂದಿ ಇದೇವ ಮನ್ಯಾಗ. ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗ್ಬೇಕ. ಜೀವನ ಅಂದ್ರೆ ಏನ್ ಮಾಡೀನಿ? 5 ಬಳ್ಳ ಸಮಾಧಾನ ಕೈಯಾಗಿನ್ವ. ಮತ್ತ ಮುಂಜಾನಿಂದ ಒಟ ಹಚ್ಚಿದ್ರೆ ಏನ್ ಮಾಡ್ಲಾನ? ಅಲ್ಲಿ ಮಂಜಿ, ಆಕಿ ನಮ್ಮವ್ವ ಮೊದ್ಲ BP ಪೇಷಂಟ್. ನನ್ನ 3 ತಿಂಗಳು ಹೊಟ್ಟಿಲಿದ್ಲಂತ ನಮ್ಮವ್ವ. ಆವಾಗ ನಮ್ಮಪ್ಪ ಚಕಡ್ಯಾಗಿಂದ ಬಿದ್ದು ಸತ್ತಾನ. ಸಣ್ಣ ವಯಸ್ಸಿನಾಗ ಗಂಡನ ಕಳ್ಕೊಂಡು ನಮ್ಮವ್ವ ನನ್ನ ಪಾಪ ಬೆಳಸಾಕ ಎಷ್ಟು ಕಷ್ಟಪಟ್ಟ ಅಂತ ಮಾಡಿ ಆಕಿ ನೀನ. 1 ಮನಿಯ 2 ಮನಿಯ ಎಷ್ಟು ಮನಿ ಕೂಲಿ ಕೆಲಸ ಮಾಡ್ಯಾಳಕಿ. ಆಕಿಗೆ ಮನಸ್ನ್ಯಾಗ ಆ ನೋವು ಸಾಯ ಮಟ್ಟ ಇರ್ತೈತಿ. ಅದಕ್ಕ ಒಂದ್ ಏನಾರ ಅಂದಿರ್ತಾಳ, ಅದನ್ನ ಹೊಟ್ಯಾಗ ಹಾಕೋಬೇಕು ನೀನ. ಆಕಿಗೆ ಹೆಣ್ಮಕ್ಳಿಲ್ಲ, ಹೌದಾ? ಚಂದಾಗಿ ಪ್ರೀತಿಲೇ ಮಾತಾಡ್ಸಿ ಆಕಿದ ಏನೈತ್ ಮನಸ್ನೇ ಅಂತ ಕೇಳಾಕ ನೀನು ಹಿಂಗ್ ಶಡ್ರ ಬುಡ್ರ ಮಾಡಿದ್ರ ಆಕಿಗೆ ಮತ್ತೆ ಏನ್ ಅನಸ್ತತಿ? ಅದಕ್ಕ ಆಕಿ ಎತ್ತ ಬೇಕತ್ ಒದರ್ತಾಳ ಮನ್ಯಾಗ. ನೀನು ತಾಯಿ ಇಲ್ದಕ್ಕಿದಿ, ಆಕಿನ ತಾಯಿ ರೂಪದಾಗ ನೋಡು. ಆಕಿನೂ ಮಗಳು ಇಲ್ದಕ್ಕಿದಾಳ, ನಿನಗ್ ಮಗಳ ರೂಪದಾಗ ನೋಡ್ತಾಳ ಆಕಿನು. ಈಗ ಇಬ್ರು ಜಗಳ ಮಾಡಿದ್ರ ನಾ ಆಕಿಗೆ ಏನ್ ಅನ್ನಕ್ ಬರಂಗಿಲ್ಲ ಮಂಜಿ, ತಿಳ್ಕೊ. ನಾ ಏನಂದ್ರು ನಿನಗ ಅನ್ಬೇಕ. ಯಾಕಂದ್ರ ನಮ್ಮವ್ವ ನನಗೋಸ್ಕರ ತ್ಯಾಗ ಮಾಡಿದ್ದು ದೊಡ್ಡ ತ್ಯಾಗ. ಯಾಕ ನನ್ನ ಬ್ಯಾಡ ಅಂತ ಹೇಳಿ ಬಿಟ್ಟಕಿ ಬ್ಯಾರೆ ಮದುವೆಯಾಗಿ ಹೋಗೋದಿತ್ತಲ್ಲ, ಯಾಕೆ ಹೋಗ್ಲಿಲ್ಲಕಿ? ಇನ್ ನನ್ನ ಮಗ ಅನಾಥವಾಗಿ ಮಂದಿ ಮನ್ಯಾಗ ಬೆಳಿಬೇಕಾಕತ್ತಂತ ಹೇಳಿ ನನ್ನ ಬಿಟ್ಟು ಹೋಗ್ಲಿಲ್ಲ ನಮ್ಮವ್ವ. ನನಗೋಸ್ಕರ ಇಡೀ ತನ್ನ ಜಲಮಾನ ಮುಡುಪಿಟ್ಟಾಳಕಿ. ಅದಕ್ಕ ನಮ್ಮವ್ವನ್ ತಪ್ಪಿದ್ರು ನಾ ಹೇಳಕ್ ಹೋಗೋದಿಲ್ಲ. ಏನಿದ್ದಿದ್ ನೀವ ಬಗೆಹರಿಸ್ಕೋಬೇಕ. ನನ್ನ ಒಟ್ಟ ನಡಕ್ ತಗೊಳಕ ಹೋಗ್ಬೇಡ್ರಿ ನೀವ. ಇಬ್ರು ಚಂದಾಗಿರ್ತೇನಂದ್ರ ಬರ್ತೇನೆ ನಾ, ವಾರಕ್ಕೊಮ್ಮೆ ಬರವ. ಇಲ್ಲಾಂದ್ರ ಅಲ್ಲೇ ಎಲ್ಲಾರು ಸಿಟ್ಯಾಗ ಒಂದ್ ರೂಮ್ ಮಾಡ್ಕೊಂಡು ತಣ್ಣಗ ಅಲ್ಲೇ ಇದ್ದು ಬಿಡ್ತೇನೆ. ಯಾಕಂದ್ರ ದುಡ್ಯಾಕ್ ಹೋಗಿರ್ತೀವಿ, ನಮಗೂ ಮನೆಗ್ ಬಂದಿಂದ ಒಂದಿಟ್ಟು ನೆಮ್ಮದಿ ಬೇಕ. ನಾ ಯಾರ ಸಂಬಂಧ ದುಡಿತೇನಿ? ನಿಮ್ ಸಂಬಂಧ ಅಲ್ಲ. ನೀ ನೋಡಿಲೆ ಓಣ್ಯಾಗ 16 ಮಂದಿ ಹೆಣ್ಮಕ್ಳ ಮಾತು ಕೇಳಿ ಏನ ನಮ್ಮ ಅವ್ಗೆ ಏನ್ ಅಂತಕ್ಕದ್ದಲ್ಲ. ಮಂದಿ ಮನ್ಯಾಗ ಜಗಳ ಹಚ್ಚಿ ಮೋಜ್ ನೋಡೋ ಜನ ಐತೀಗ. ನಿನಗೇನಾರ ಕಡಿಮೆ ಐತೆ ನನ್ನ ಕೇಳ, ನಾ ಗಟ್ಟಿದ್ದೇನೆ, ಇನ್ನೂ ಒಟ್ಟು ದುಡಿತೇನೆ, ನಾನು ನಿನಗೆ ಕೊಡಿಸ್ತೇನೆ. ಆದ್ರೆ ನಮ್ಮ ಅವ್ನ ಇರೋ ಮಠ ಚಂದಾಗಿ ನೋಡ್ಕೊ ಸಾಕು ನನಗೆ. ಚಂದಾಗಿ ಬಿಸಿದ ಅಡಿಗೆ ಮಾಡ್ಕೊಂಡು ನೀವು 3 ಮಂದಿ ಉಣ್ರಿ ಮಾಡ್ರಿ, ಚಂದ ಇರ್ಬೇಕು ನೀವು ಒಟ್ಟು. ನಾನೇ ಅಲ್ಲಿ ನೆಮ್ಮದಿಲೇ ಇರ್ತೇನೆ ಅಂದ್ರೆ ತಗೋ. ಇದನ್ನ ಅವ್ವ ಕಟ್ಟಿಕೊಟ್ಟ, ಬಿಸಿ ರೊಟ್ಟಿ ಮಾಡಿ ಮೊಸರು ಶೇಂಗಾ ಚಟ್ನಿ ಹೀರಿಕಾಯಿ ಪಲ್ಯ ಮಾಡ್ಯಾಳ. ಎಂಥ ಶಿವಿಗೈತೆ ನೋಡಿ, ಬರು ಉಬುಸಾಡ್ ರೊಟ್ಟಿನ ತಿನ್ನು ಕೂತ್ಕೊಂಡು ತಗೋ. ತಿನ್ನು. ಒಂದಿಟ್ಟು ಹೊಲ್ದಾಗ ಅಡ್ಡಾಡ್ತಾನಂತೆ ಬೆಳ್ಳಿ, ಒಂದಿಟ್ಟು ಹೊಲ್ದಾಗ ಅಡ್ಡಾಡ್ಸ್ಕೊಂಡು ಮನೆಗೆ ಹೋಗೋಣಂತ ಗಾಡಿ ಮ್ಯಾಗ. ನಿನಗೆ ಸುಳ್ಳ ಹೇಳಿದೆ ನಾ ಗುಲಾಬ್ ಜಾಮೂನ್ ಮೈಸೂರು ಪಾಕ್ ಅಂತ ಹೇಳಿ. ಇವತ್ತು ಸಂಜೆ ಮುಂದೆ ಪ್ಯಾಟಿ ಕಡೆ ಹೋಗ್ತೇನಲ್ಲ, ನಿನಗೆ ತಂದು ಕೊಡ್ತೇನೆ ಎಲ್ಲ ತಿನ್ನಸ್. ಅಂಗಡಿಯಾಗಿನೂ ತಗೋ. ನಾವು ರೊಟ್ಟಿ ತಿಂದು ಬಂದೇವಿ, ಅವ್ವ ಬಿಡ್ಲಿಲ್ಲ. ಸುಡವು ತಿಂದು ಹೋಗ್ರಿಪ್ಪ ಅಂತ ಇಬ್ಬಳಾರ್ಗಿ ಊಟ ಮಾಡಿಸಿ ಕಳ್ಸಾಳ. ನೀನು ತಿನ್ನು. ಒಂದು ರೌಂಡ್ ಅವನು ಹೊಲ ರೌಂಡ್ ಹಾಕಿಸ್ಕೊಂಡು ಬರ್ತೇನೆ. ತಗೋರಿ. ನಮ್ಮವ್ವ ಜಾಣ ಮರಿ, ನನ್ನ ಬಂಗಾರ ಮಗ, ಭಾಳ ಶಾಣೆ ಐತದ. ಆತ್ ತಗೋ ನಡಿ. ಅವ್ವ ರೊಟ್ಟಿ ತಿನ್ಲಿ, ನಿನಗೆ ಹೊಲ ಅಡ್ಡಾಡ್ಸ್ಕೊಂಡ್ ಬರ್ತೇನೆ ನಡಿ. ಬಾ ಅಪ್ಪಾಜಿ ಹೋಗೋಣ. ತಡ್ರಿ, ನೀವು ಹೋಗ್ಬೇಡ್ರ. ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಒತ್ತಿರಿ, ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ನಿಮ್ಮ ಅನಿಸಿಕೆ ಏನೈತೆ ಅನ್ನೋದು ಒಂದು ಕಮೆಂಟ್ ಮಾಡ್ರಿ. ಮತ್ತೆ ಹೊಸದಾಗಿ ಯಾರು ನಮ್ಮ ಈ ವಿಡಿಯೋ ನೋಡಾತೀರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.